Hi guys, welcome back to one more video. ನಿನ್ನೆ ವಿಡಿಯೋ ಹಾಕಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಹುಷಾರು ಬರಲಿಲ್ಲ. ಅದಕ್ಕೆ ಇವತ್ತು ಒಂದು ಒಳ್ಳೆ ಇಂಟ್ರೆಸ್ಟಿಂಗು ಒಂದು ಫನ್ನಿ ಕಾಮಿಡಿ ಆಗಿರುತ್ತೆ. ಏನಪ್ಪ ವಿಡಿಯೋ ಅಂದರೆ, ನಮ್ಮ ಸ್ಕೂಲಲ್ಲಿ ನಾವು ಓದೋ ಟೈಮಲ್ಲಿ ನಮ್ಮ ಜೊತೆ ಸ್ಟೂಡೆಂಟ್ಸ್ ಇದ್ರಲ್ಲ ಅವರು ಮತ್ತು ನಮ್ಮ ಟೀಚರ್ಸ್ ಎಲ್ಲ ಹೊಡೆದಾಗೆಲ್ಲ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ನಮ್ಮ ಜೊತೆ ಓದೋ ಹುಡುಗರೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು ಅದನ್ನು ನಾನು ಮತ್ತು ನಮ್ಮ ಭರತ ಇಬ್ಬರು ಸೇರಿಕೊಂಡು ಅದನ್ನು ಹೆಂಗೆ ಮಾಡ್ತಿದ್ರು ಅಂತ ಆ್ಯಕ್ಷನ್ ವಿತ್ ಆ್ಯಕ್ಷನ್ ತೋರಿಸ್ತೀವಿ. ಅದೇ ಇವತ್ತಿನ ಕಂಟೆಂಟು. ಬನ್ನಿ ಹೆಂಗಿರುತ್ತೆ ಏನೇನಂತ ನೋಡೋಣ. ಇವಾಗ ಯಾರ್ದು ಗೊತ್ತಾ ಫಸ್ಟ್ ನಾವು ಮಾಡ್ತಾ ಇರೋದು ಆ್ಯಕ್ಷನು? ಅದರಲ್ಲಿ ಇವಾಗ ಫಸ್ಟ್ ಅಂತ ತಿಳ್ಸ್ಬಿಟ್ಟು ನಮ್ಮ ಧನುಷ್ ಅಂತ ಇವನು ಟೀಚರಾಗಿ ಇವಾಗ ಹೊಡೆಯೋ ಥರ ಇವನು ನಮಗೆ ವಿಡಿಯೋದಲ್ಲಿ ಬರ್ತಾನೆ. ನಾವು ನಮ್ಮ ಸ್ಟೂಡೆಂಟ್ಸ್ ಥರ ಆ್ಯಕ್ಟ್ ಮಾಡ್ತೀವಿ. ಟೀಚರ್ ಯಾರು ಗೊತ್ತಾ? ನಮ್ಮ ಸ್ಕೂಲಲ್ಲಿ ರವಿಕುಮಾರ್ ಸರ್ ಅವರೇ ಮ್ಯಾಕ್ಸು ಬಂದರೆ ಅವರು ಇನ್ನೂ ಫಸ್ಟ್ ಫ್ಲೋರ್ಗೆ ಬರ್ತಾವ್ರೆ ನಮ್ಮ ಕ್ಲಾಸ್ಗೆ ಅಂತ ಆದರೆ ಸಾಕು, ಪಿನ್ ಬಿದ್ರು ಸೌಂಡು ಫುಲ್ ಹಿಂಗೆ ಕುತ್ಕೊಂಡ್ಬಿಟ್ಟಿರೋರು. ಕ್ಲಾಸಿಗೆ ಬರ್ತಾರೋ ಇಲ್ವೋ, ಅವ್ರು ರಜಾ ಹಾಕಿರ್ಲಿ, ಅವ್ರ ಪೀರಿಯಡಲ್ಲಿ ಮಾತ್ರ ಫುಲ್ ಪಿನ್ ಡ್ರಾಪ್ ಸೈಲೆನ್ಸು. ಅವ್ರ ಸ್ಕೂಲಿಗೆ ಬರಲಿ ಬರ್ದಾನೆ ಹೋಗಲಿ, ಫುಲ್ ಹವಾ ಮೇಂಟೈನ್ ಮಾಡಿದರು. ಸರ್ ಇದು ನೋಡ್ತಾ ಇದ್ರೆ ನಿಮಗೆ ಸರ್ ಗೈಸ್ ಇವಾಗ ಫಸ್ಟ್ ಯಾರ್ದು ಅಂತ ತೋರಿಸ್ತೀವಿ ಬರ್ರಿ. ಮತ್ತೆ ಇವಾಗ ಯಾರ್ದು ಮಾಡೋದು ಫಸ್ಟ್ ಯಾರು ಗೊತ್ತಾ? ಶರಣ ಬಸವ ಅಂತ ಒಬ್ಬ ಇದ್ದ. ಶರಣ ಬಸವ ನೋಡ್ತಾರೆ, ಬೇಜಾರು ಮಾಡ್ಕೊಂಬೇಡಪ್ಪ. ಅಬ್ಬ ಈಗಲೇ ಹೇಳ್ದೆ, ನೀ ಯಾರೇ ಆದ್ರೂ ನಮ್ಮ ಹುಡುಗರು ಸುಮ್ಮನೆ ಫನ್ನಿಯಾಗಿ ಮಾಡ್ತಾಯಿದ್ದೀವಿ, ಎಲ್ಲ ಫನ್ನಿಯಾಗಿ ತೊಗೊಳ್ರಿ. ಯಾರು ಆಮೇಲೆ ಏನೋ ಅಂದ್ಬಿಟ್ಟಿರ ಆಮೇಲೆ ಓಕೆ ಆಮೇಲೆ ಬೇಡ ಬಿಡು, ತೋರಿಸ್ತೀವಿ ನೋಡಿ. ಏನು ಗೊತ್ತಾ, ಇವಾಗ ಸರ್ರು ಬರೋರು ಕ್ಲಾಸ್ಗೆ ಬತ್ತಿದ ತಕ್ಷಣ ಏನು ಗೊತ್ತಾ ಮಾಡೋರು, ನಿನ್ನೆ ಏನು ಪಾಠ ಮಾಡಿದ್ರು ಅದರಲ್ಲಿ ಇವತ್ತು ಕ್ವಶನ್ ಕೇಳೋರು. ಅಕಸ್ಮಾತ್ ಯಾರು ಹೇಳಲಿಲ್ಲ ಒಂದು ಕ್ವಶನ್ ಹೇಳ, ಈಗ ಆ್ಯಕ್ಷನ್ ಮಾಡ್ತಾರೆ ನೋಡಿ. ಇವಾಗ ಇಲ್ಲಿ ಬರೋ ಅಲ್ಲಿ ಕಾಣಿಸಲ್ಲ, ಈಗ ಚೆನ್ನಾಗಿ ಫೋಕಸ್ ಆಗ್ತದೆ. ಸರ್ರು ಕೈ ಹಿಂಗೆ ಎತ್ತು ಬರೀ ಇಂಥದೆಯಾ ಗೈಸ್. ಇವಾಗ ಫಸ್ಟು ಶರವಣ ಬಸವತ್ ಆಯಿತು. ನೆಕ್ಸ್ಟ್ ಯಾರ್ದು ಮಚ್ಚಿ ಗೊತ್ತಾಗಿರ್ಬೇಕು, ಚೇತನ್ ಗೌಡ. ಹಿಂಗೆ ಇದು ಇವಾಗ ಚೇತನ್ ಗೌಡ ಹಿಂಗೆ ಮಾಡ್ತಿದ್ದ, ರವಿಕುಮಾರ್ ಸರ್ ಏನಾದ್ರು ಹೊಡೆದ್ರೆ ನೀನು ಮಾಡೋದು ನೋಡ್ರೆ ನಗ ಬರ್ತಲ್ಲ. ಕರೆಕ್ಟಿಗೆ ಹೊಡಿಯೋ ಮಚ್ಚಿ, ಅವ್ನು ಹೊಡೆಯತ್ತಿಗಲ್ಲ ನೀವು ಹಿಂಗೆ ನೈಸ್ ಮಾಡ್ತಾರಲ್ವ ಮಚ್ಚಿ ಹೇಳ. ಕರೆಕ್ಟ್ ಹಿಂಗೆ ಹೊಡಿತಾ ಇದ್ರಾ? ಇವಾಗ ಈ ಕೈ ಅದೇ ಬೇರೆ ಸೋಡಾ ಬೇರೆ ಹಾಕಿದ್ನಾ ನೋಡ್ಕಂತಿದ್ದ ಗೈಸ್ ಹಿಂಗೆ ನೋಡ್ಕಂತ. ನಮ್ದು ಧನುಷ್ ಹೊಡಿಯೋದ್ರೆ ರಿಯಲ್ ಆಗಿ ಹೊಡೆದ್ಬಿಟ್ಟನೆ. ತೋರ್ಸ್ ಮಚ್ಚಿ, ರಿಯಲ್ ಆಗಿ ಹೊಡೆದ್ಬಿಟ್ಟ ನೋಡ್ರಿ ಗೈಸ್, ರಿಯಲ್ ಆಗಿ ಹೊಡೆದ್ಬಿಟ್ಟನೆ. ಲೇ ನೋಡ್ಕೊಂಡು ನೋಡಿಯಲ್ಲ ಗೈಸ್. ಈಗ ನೆಕ್ಸ್ಟ್ ಯಾರ್ದು ಗೊತ್ತಾ? ಡಾನ್ಸ್ ತೋರಿಸ್ತೀನಿ. ನಮ್ಮ ಕ್ಲಾಸಲ್ಲಿ ಒಬ್ಳು ಅನುಪ್ರಭಾಕರ್ ಅಂತ ಇದ್ಲು ಆಯ್ತಾ, ಅವಳು ಹಿಂಗೆ ಅಂತ ತೋರಿಸ್ತೀನಿ. ಇವಾಗ ಸರ್ ಬೇರೆಯವ್ರು ಹೊಡಿತವ್ರೆ ಸರಿನಾ? ನಾನು ರವಿಕುಮಾರ್ ಸರ್ರು, ಇಲ್ಲಿ ಅನುಪ್ರಭಾಕರ್ ಅಂತ ಒಬ್ಳು ಇದ್ರು, ಇಲ್ಲಿ ನಿಂತಿದ್ಲು. ಇನ್ನ ಈ ಕಡೆ ಒಂದು 5 ಜನ, ಆ ಕಡೆ ಒಂದು 5 ಜನ ನಿಂತಿದ್ರು. ಸರ್ರು ಇನ್ನ ಇಲ್ಲಿ ಹೊಡಿತವ್ರೆ, ಅಲ್ಲಿ ಹೊಡಿತವ್ರೆ. ನಾನು ಅನುಪ್ರಭಾಕರ್ ಇವಾಗ ಯಾರ್ದು ಗೊತ್ತಾ? ಸೆಕೆಂಡ್ ವ್ಲಾಗಲ್ಲಿ ಬರ್ಡೇ ಬಾಯ್ ಅಂದ್ಬಿಟ್ಟು ನಮ್ಮ ಎತ್ತಿನ ಬಂದಿದೆ, ಎತ್ತಿನ ಕಾಳಯ್ಯ ಅಂತ ಹೆಸರು ಆಯ್ತಾ. ಅವನು ಮಾಡ್ತಾ ಇದೀವಿ, ಹೆಂಗೆ ಏನು ಅಂತ ತೋರಿಸ್ತೀವಿ. ಅಂದರೆ ನಮ್ಮ ಕುಚ್ಚಿಕೋನು ಅವನಿಗೊಂದು ಸಾಂಗ್, ಕುಚ್ಚಿಕು ಮೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚಿಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚಿಕು. ರಸಿಕೇತೀನ್ ಅಂತ ಅವನ ಹೆಸರು. ರವಿಚಂದ್ರನ್ ಗೊತ್ತಾ? ರವಿಚಂದ್ರನ್ ಅವರ ಮಗ ಹುಟ್ಟಬೇಕಿತ್ತು, ಮಿಸ್ ಆಗಿ ಅವ್ರ ಮನೋಜ್ ಅಂಕಲ್ ತೋರಿಸ್ತೀವಿ ನೋಡ್ರಿ. ಇವಾಗ ಎತ್ತಿನ ಹೆಂಗ್ ಗೊತ್ತಾ ಸರ್? ಇನ್ನೊಂದು ಏನು ಗೊತ್ತಾ ಗಾಯ್ಸ್,
ನಮ್ ರವಿ ಸರ್ ಅವರಲ್ಲ ಅವ್ರು ಈ ತರ ಕಡ್ಡಿಲೆಲ್ಲ ಹೊಡಿತಾ ಇರಲಿಲ್ಲ, PVC ಬಾತ್ರೂಮ್ಗೆ ಹಾಕ್ತಿರಲ್ಲ PVC ಪೈಪು ಅದ್ರಲ್ಲಿ ಹೊಡಿತಾ ಇದ್ವಿ. ಅದ್ರಲ್ಲಿ ಹೊಡಿತಾ ಇದ್ದಿದ್ದು ಅದು ಬೇಡ ಬಿಟ್ರಿ. ಎಲ್ಲೆಲ್ಲಿತ್ತೋ ಆ ಪೈಪು ಗೊತ್ತಿಲ್ಲ ಗೈಸ್, ಯಾವ ಬಾತ್ರೂಮಲ್ಲಿ ಎಸ್ಕೊಂಡು ಹೊಡಿತೀನಿ ನೋಡ್ರಿ. ಹಿಂಗೆ ಹೆಂಗೋ ತಾಡ್ತಿದ್ದ ರವಿಚಂದ್ರನ್ ಮಲ್ಲ ಫಿಲಮಲ್ಲಿ ಸಾಂಗಲ್ಲಿ ಆಡ್ತಾನಲ್ಲ, ಸೇಮ್ ಅದೇ ತರ ಕೈ ತಗೊಂಡು ಕುಂಡಿ ಮುಚ್ಕೊಂಡಿದ್ದು ಮೂಡೈತಿ ಅವ್ನು ಯಾವ 24 hours ಮೂಡಲ್ಲೇ ಇರ್ತಾನೆ. ಅದೇನಂತ ಗೊತ್ತಿಲ್ಲ. ಇದನ್ ಕೈ ಹೊಡೆದಾಗ ಹಿಂಗೆ ಹೊಡಿತಾರೆ ಅಂತ. ಇವಾಗ ತೋಷನ್ ಅಂತ ನಮ್ಮ ಹುಡುಗ ಇದ್ದ, ಅವನು ಹೆಂಗಾಡ್ದೆ ನಾನು ಬರೋದ ದೋಸ್ತನು. ಅವನು ನಮ್ಮ ಕುಚಿಕೋ ತೋಷನ್ ನೋಡು. ಯಾರು ಅದು? ತೋಷನ್ ಇಲ್ಲ ಗೈಸ್, ಯಾರೋ ನಮ್ಮ ಬೂಸ್ ಅವ್ರ ಮನೆಗೆ ಬಂದವ್ರೆ. ನೋಡಿ ನಮ್ಮ ಬೂಸ ಹೋಗ್ತಾನೆ ಗೈಸ್. ನೆಕ್ಸ್ಟ್ ಯಾರು ಗೊತ್ತಾ? ತೋಷನ್ ಒಂದು ಸ್ಟೋರಿ ಐತೆ. ಈಗ ಇದು ಮಾಡಿದ್ವಲ್ಲ ಮೂಡೈತೀನಂತ, ಅವನು ಏನು ಗೊತ್ತಾಗಿತ್ತು, 3 ಗಂಟೆ ನಮ್ಮ ಸ್ಕೂಲ್ ಬಿಡ್ತಾರೆ. ಟ್ಯೂಷನ್ ಟೈಮಲ್ಲಿ ಎಲ್ಲರೂ ಗಲಾಟೆ ಮಾಡ್ತಾಯಿದ್ವಿ, ಎಲ್ಲ ಮಾತಾಡ್ತಾಯಿದ್ರು ಅಂತ. ಸರ್ರು ಹಿಂದೆ ಬಂದರು. ನಾವು ಈ ಕಡೆ ಬೋರ್ಡು, ಹಿಂದೆಗಡೆ ಡೋರ್. ಸಿದ್ಧಗಂಗಾ ಸರ್ ಸೋಷಲ್ ಅಂತಾರೆ. ಹಿಂಗೆ ಬಂದರು. ಎತ್ತಿನೋ ಬಿಸ್ಕೆಟ್ ತಿಂತಿದ್ದ ಗೈಸ್ ಅಷ್ಟೇ. ಅವ್ನು ಪಾಪ ಹೊಟ್ಟೆ ಹಸ್ಬಿಟ್ಟಿದ್ರೇನೋ ಏನೋ ಗೊತ್ತಿಲ್ಲ, ಬಿಸ್ಕೆಟ್ ತಿಂತಾಯಿದ್ದ. ಗಲಾಟೆ ಮಾಡ್ತಿದ್ರಂತ ಅವ್ನು ಅಪ್ಪಂಗೆ ಹೊಡೆದ್ರು ಗಾಯ್ಸ್. ಪುಡಿ ಆಗೋವರೆಗೂ ಅವನು ಸರ್ ಬಿಸ್ಕೆಟ್ ತಿಂತ ಇದ್ದೆ ಅಂದ ಅಷ್ಟೇ ಗೈಸ್. ಜೋಬಲ್ಲೇ ಪುಡಿ ಜೋಬಲ್ಲಿ 1 ಪ್ಯಾಕೆಟ್ 2 ಪ್ಯಾಕೆಟ್ ಇಟ್ಕೊಂಡಿದ್ದ. ಅದು ಪುಡಿ ಮಾಡಿ ಎಲ್ಲ ಮಾಡಿ ಎತ್ತಿನ್ಗಂತೂ ನಾಯಿ ಹೊಡೆದಂಗೆ ಹೊಡೆದು ಅಷ್ಟೇ. ಬರ್ರಿ ತೋಷನ್ ತೋರಿಸ್ತಾರೆ ಮ್ಯಾಮ್, ತೋಷನ್ ರವಿಕುಮಾರ್ ಸರ್. ರವಿಕುಮಾರ್ ಸರ್ ಹೋಗಪ್ಪ. ರವಿ ಸರ್ ಹೋಗಿ ಸರ್. ಪ್ರಾಬ್ಲಮ್ ಮಾಡಿಸ್ತವ್ರೆ, ಪ್ರಾಬ್ಲಮ್ ಮಾಡಿಸ್ತವ್ರೆ. ಸಿಂಪಲ್ ಪ್ರಾಬ್ಲಮ್ ಅದು. ಇವಾಗ ಇಲ್ಲಿ ವಿದ್ಯಾಸ್ಫೂರ್ತಿ ಅಂತ ಐತೆ ಅನ್ಕೊಳ್ರಿ, ಇದನ್ನೇ ಕೆಳಗಡೆ ಬರೆಯಪ್ಪ ಅಂತ ಕ್ಲೂ ಕೊಡ್ತವ್ರೆ. ಇಡೀ ಕ್ಲಾಸ್ ಹೇಳ್ತವ್ರೆ, ನಾವು ಹೇಳ್ತಾ ಇದೀವಿ ಫ್ರೆಂಡ್ಸ್ ಆಗಿ. ನೋಡಿ ಇಲ್ಲಿರೋದು, ಇಲ್ಲಿ ಬರಿಯಪ್ಪ ಅಂತ ಅಂತವ್ರೆ. ಬರೀತಾ ಇಲ್ಲ ಗೈಸ್. ಇನ್ನೊಂದು ಸ್ಟೋರಿ ಹೇಳ್ತಾನೆ ಇವಾಗ ನಮ್ಮ ಬರಾತ. ಇಲ್ಲ ಹಿಂಗೆ ಮಾಡ್ತೀವಿ ನಾವು, ಪೆಟ್ರೋಲ್ ಹಾಕ್ಸು ಗಾಡಿಗೆ. ಇವಾಗ ನಾನು ಮಾಡ್ತದೆ ಆರ್ ವಿ ಸ್ಕೂಲ್ಗೆ PT ಮ್ಯಾಮ್ ಬಂದಿದ್ರು ಫಸ್ಟ್ ಇಯರ್. ಅವಾಗೆಲ್ಲ PT ಸರ್ ಇದ್ರು. ಆಮೇಲೆ ಇಬ್ರು PT ಸರ್. ಆಮೇಲೆ ನಾವು 8th ಅಲ್ಲಿ ಇರ್ಬೇಕಾದ್ರೆ PT ಮ್ಯಾಮ್ ಬಂದರು. ಅವರು ಉಷಾ ಮ್ಯಾಮ್ ಅಂತ, PT ಮ್ಯಾಮ್ ಹೆಸರು ಉಷಾ ಮ್ಯಾಮ್. ನಿಮಗೆ ಅವ್ರಿಗೆ PT ಉಷಾ ಅಂತ ರೇಗಿಸ್ತಾ ಇದ್ವಿ. ನಮಗೆ ವಾಲಿಬಾಲ್ ಅನ್ನೋದು ಇಂಟ್ರಡ್ಯೂಸ್ ಮಾಡಿಸಿದೆ ಅವರು. PT ಸರ್ ವೇಸ್ಟು. ಅವ ಹಿಂಗ್ ಬರೀ ಏನು ಕಬಡ್ಡಿ ಖೋಖೋ ಬರೀ ಹುಡುಗಿರ್ದೇ ಆಡಿಸ್ತಾ ಇದೀವಿ. ಅದು ಹುಡುಗಿರ್ಗೆ ಆಡಿಸ್ತಾ ಇದ್ದಿದ್ದು, ನಮ್ಗೇನು ಆಡಿಸ್ತಾನೆ ಇರಲಿಲ್ಲ ಗಾಯ್ಸ್. ಆದರೆ ನಾನು ಖೋಖೋ ಆಡಿದ್ದೀನಿ, ಇವ್ರು ಯಾರು ಆಡಿಲ್ಲ. ನಾನು ಖೋಖೋ ಮತ್ತು ವಾಲಿಬಾಲ್ 2 ಆಡಿದ್ದೀನಿ. ವಾಲಿಬಾಲ್ ಕ್ಯಾಪ್ಟನ್ ನಾನೇ. ನಾನು ಕ್ಯಾಪ್ಟನ್ ಆಗಿದ್ದ ಟೈಮಲ್ಲಿ ನಮ್ಮ ಟೀಮು ಫೈನಲ್ಸ್ಗೆ ಹೋಗಿತ್ತು ಗೈಸ್. ಆಂಜಿಯಿಂದ ಒಂದೇ ಕೈ ಕೊಟ್ಬಿಟ್ಟ, ಫೈನಲ್ಸು ಹೋಯ್ತು. ಅದು ಯಾರ ಮೇಲೆ ಗೊತ್ತಾ? ಅನಿಕೇತನ ಸ್ಕೂಲ್ ಮೇಲೆ ಅಷ್ಟೇ. ಹೇಳಾಯ್ತು. ಈಗ ಏನು ಹೇಳೋ ಸ್ಟೋರಿ ಅಷ್ಟೇನಾ? ಅಷ್ಟೇ. ಅದೇ ವಾಲಿಬಾಲು ನಮಗೆ ಫಸ್ಟು ದೇವರು. ಇವಾಗಲೂ ವಾಲಿಬಾಲ್ ಆಡ್ತೀವಿ ಅಂದರೆ ನೆನೆಸ್ಕೊಂಡು ಸ್ಟಾರ್ಟಿಂಗ್ ಬಾಲ್ ಮುಟ್ಬೇಕಾದ್ರೆ ನೆನೆಸ್ಕೊಳ್ಳೋದೇ PT ಮ್ಯಾಮ್. ನಾವು ಉಷಾ ಮ್ಯಾಮ್ ಥ್ಯಾಂಕ್ ಯು. ಗಾಯ್ಸ್ ನೆಕ್ಸ್ಟು ನಮ್ಮ ಯೂಟ್ಯೂಬ್ ಅಡ್ಮಿನ್ ಅವ್ರದ್ದು ಏನು ಮಾಡಿದ್ರು ಗೊತ್ತಾ? ಅವ್ರದ್ದೊಂದು ಕಾಮಿಡಿ. ಬರೋ ಸಂಘ ಬರೋ ಗೈಸ್. ಏನು ಗೊತ್ತಾ, ವಿಡಿಯೋ ಮಾಡೋದು ಇಲ್ಲ, ಮಾಡೋರ್ಗೆ ಎನ್ಕರೇಜು ಮಾಡಲ್ಲ ಅಂತ ಬೋಳಿ ಮಕ್ಕಳು ಕೈಸೂರು. ಗೂಬೆ ನನ್ನ ಮಗ ಗಾಯ್ಸ್. ಇವನು ದೊಡ್ಡ 99 ಮೆಂಬರ್ಸ್ ಎಲ್ಲರೂ ಮುಚ್ಕೊಂಡು ನಿಂತ್ಕೊಳ್ಳ. ಇವೆಲ್ಲ ಬ್ಲಾಗಲ್ಲಿಲ್ಲ. ಏನು ಗೊತ್ತಾ ಗೈಸ್, ಏರಿಯಾದಲ್ಲಿ ಇವನೇನಾರು ಈ ಗಾಡಿ ತಗೊಂಬಂದ್ರೆ
99.99% ಹುಡುಗಿರು ಬೂಸಾ 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 ಅಂತಾರೆ ಗೈಸ್. ಬೂಸಾ ಬೂಸಾ ಅಂತಾರೆ ಗೈಸ್. ಬೂಸಾ ಬೂಸಾ ಅಂತಾರೆ ಗೈಸ್. ಇಲ್ಲ ಇವನ ಹೆಸರು ಬೂಸಾ, ಯಾರು ನೋಡ್ರು ನಾವು ಬೂಸಾ ಅಂತ ಕರೀವಿ. ನಮ್ಮ ತಾಯಿನೇ ಬ್ಲಾಗಿಗೆ ಹಾಕ್ಬೇಕಲ್ಲ. ಹಾಕ್ತೀನಿ, ಏನ್ ಮಾಡ್ತೀಯ? ಇನ್ನೊಂದು ಹೆಸರೇ ಇದೆ, ಅದು ಬೇಡ, ಅದು ತಪ್ಪಾಗಿ ಹೋಗುತ್ತೆ. ಯಾವುದು ಹೇಳದ ಹೇಳು ಬೇಡ ಬಿಡು. ಗೈಸ್ ಇನ್ನೊಂದು ಹಿಂದೆಗಡೆ ಎತ್ತಿಂದು ಅವ್ನು ಇನ್ನೊಂದು ಹೆಸರು ಐತೆ, 3 ಎತ್ತಿನಲ್ಲ ಅವ್ರದ್ದು ಒರಿಜಿನಲ್ ಹೆಸರು ಐತೆ, ಅದು ಹೇಳೋದು ಬೇಡ. ಇವಂದು ಐತೆ ಏನ್ ಗೊತ್ತಾ, ಇವನು ನಂದೀಶ ಯೂಟ್ಯೂಬ್ ಅಡ್ಮಿನ್ನು. ರವಿಕುಮಾರ್ ಸರ್ ಟ್ಯೂಷನ್ಗೆ ಹೋಯ್ತಿದ್ದು, ನಾನು ಹೋಯ್ತಿದ್ದೆ ಫಸ್ಟ್ 5th ಅಲ್ಲಿ 6th ಅಲ್ಲಿ, ಅದಾದ್ಮೇಲೆ ಬಿಟ್ಬಿಟ್ಟೆ. ಇವರೆಲ್ಲ 7th 8th ಅಲ್ಲೇನೋ ಹೋಯ್ತಾ ಇದ್ರು. ನಾನು ಹೇಳ್ತೀನಿ ಗೈಸ್, ನಾನು ರವಿ ಸರ್ ಟ್ಯೂಷನ್ ಅಂತ ಇದ್ರು, ಹೋಗ್ತಾ ಇದ್ದೆ. ಆದರೆ ಅಲ್ಲಿ ಏನು ಗೊತ್ತಾ, ಟ್ಯೂಷನಲ್ಲಿ ಆದಮೇಲೆ ಲಾಸ್ಟ್ ಒಂದು 10 ಮಿನಿಟ್ಸ್ ಇದ್ದಾಗ ಏನು ಮಾಡೋರು, ಮೆಡಿಟೇಷನ್ ಮಾಡಿಸೋರು. ಎಲ್ಲರಿಗೂ ಮೆಡಿಟೇಷನ್ ಮಾಡೇ ಕಳಿಸ್ತಾ ಇದ್ದು. ಅವಾಗ ಏನಾಯಿತು, ಮೆಡಿಟೇಷನ್ ಮಾಡೋಕೆ ಅಂದ್ಬಿಟ್ಟು ಎಲ್ಲ ಕೂತಿದ್ರು, ನಮ್ಮ ಸರ್ರು ಕೂತಿದ್ರು ಆಯಿತಾ. ಕುಂತ್ಕೊಂಡಾಗ ಏನಾಗಿತ್ತು, ಯಾರ್ದ ನನ್ನ ಅದೇ ನಾನು ಫುಲ್ಲು ಮಸ್ತ್ ಹುಡುಗ ಗೈಸ್, ಕಾನೇಶ್ ಹುಡುಗ ಪಕ್ಕದಲ್ಲಿ ಯಾರ್ದೋ ಅವ್ರು ಪೆನ್ಸಿಲ್ ಬಿದ್ದಿತ್ತು ಅಂದ್ಬಿಟ್ಟು ಮೆಡಿಟೇಷನ್ ಮಾಡ್ತಿದ್ರು. ಅವಾಗ ಪೆನ್ಸಿಲ್ ಕಾಣಿಸ್ತು ಅಂದ್ಬಿಟ್ಟು ಹಿಂಗೆ ಎತ್ಕೊಂಡು ಹೂ ಇಸ್ ದಿಸ್ ಪೆನ್ಸಿಲ್ ಅಂತ ಹೇಳಿದೆ ಗೈಸ್. ತಗೊಂಡು ಪೈಪಲ್ಲಿ ಪಟ ನಂಗೆ ಹೊಡೆದಿದ್ರು, ನಾನು ಕೈಯೇ ಮುರಿದೋಗ್ಬಿಟ್ಟಿದ್ರು ಗೈಸ್ ರವಿಕುಮಾರ್ ಸರ್. ಅವಾಗ ನಾನು ಸರ್ ಕೈ ಸರ್ ಹೋಯ್ತು ಸರ್, ಕೈ ಹೋಯ್ತು ಸರ್ ಅಂತ ಆ್ಯಕ್ಟಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೆ. ನಡೆಯಲ್ಲೇ ಗೂಬೆ ಈ ನೋಡೋಣ, ಊಯಿಸ್ ಪೆನ್ಸಿಲ್ ಅಂತ ಹೇಳಿದ್ರಿ ಇದನ್ನ. ಅದೇ ಕಾಮಿಡಿ, ಅದೇ ಕಂಟೆಂಟ್ ಗೈಸ್, ಅದೇ ಕಂಟೆಂಟ್. ಈ ಬೂಸಂಗ್ ಗೊತ್ತಾಗಲ್ಲ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಸಬ್ಸ್ಕ್ರೈಬ್ ಅಲ್ಲ ಕರೆಕ್ಟಾಗಿ ನೆಕ್ಸ್ಟ್ ವ್ಲಾಗ್ ಏನ್ ಗೊತ್ತಾ, ವಾಲಿಬಾಲ್ ಒಂದು ಇದ್ ಮಾಡ್ತೀವಿ ನಾವು ಹುಡುಗರೆಲ್ಲ ಹೆಂಗ್ ಆಡ್ತೀವಿ ಅಂತ, ಅದನ್ನ ನೋಡಿ. ಮಾತ್ರ ಆಯ್ತು ಬಿಡು, ಆಯ್ತು ಪರವಾಗಿಲ್ಲ. ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೂ ಹೇಳ್ತೀವಿ, ಆದ್ರೆ ಇವತ್ತು ಯಾಕೋ ನಕ್ಕಿ ನನಗೇನೆ ಸುಸ್ತಾಯಿತು. ಸಾಕು ಇವತ್ತಿಗೆ ವಿಡಿಯೋ. ಯಾರು ಬೇಜಾರು ಮಾಡ್ಕೊಂಬಿಡಿಯಪ್ಪ, ಯಾರು ಬೇಜಾರಾಗಿ ಮಾಡ್ಕೊಂಬಿಡ್ರಿ, ಸುಮ್ಮನೆ ನಂದು ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬರತ್ತಂದು ಮಾಡ್ತೀವಿ. ಅಂದೇನಿಲ್ಲ ಗೈಸ್, ಹೊಡಿ ಇಷ್ಟೇ. ಏನ್ ಮಾಡ್ತಿದ್ದೆ ನಾನು, ಹಿಂಗ್ ನಿಂತ್ಕೊಂತಿದ್ರು ಬ್ರದರ್. ಹೊಡಿತೀರಾ ಯಾರಾದ್ರೂ ಮಾಡ್ಲಿ, ನಂದು ಏನೈತೆ ಬರತ್ತವ್ರು ಹಿಂಗೆ ನಿಂತ್ಕೊಂತಿದ್ರು, ಹೊಡಿತೀರಾ? ಅಷ್ಟೇ ನಮ್ದು, ಅಷ್ಟೇ ಹೊಡಿತೀರಾ? ಅಷ್ಟೇ ನಮ್ದು, ಅಷ್ಟೇ ಪೇಂಟಿಂಗ್ ಬೇಕಾದ್ರೆ ಸರ್ನ ಕೇಳ್ಬಿಡ್ರಿ. ಹಿಂಗೆ ಎಲ್ಲರೂ ಹಿಂಗೆ ಹಿಡ್ಕೊಂಡ್ರಿ, ನೀವೇ ಹಿಂಗೆ ಸರ್ಗೆ ತೋರಿಸಿ. ಸರಿ ಗಾಯ್ಸ್, ಓಕೆ ಗಾಯ್ಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರ್ಯಾರು ಕೊನೆ ತನಕ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.